ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆಗೆ ರಾಜ್ಯಾದ್ಯಂತ ಹಿಂದೂಗಳ ಆಕ್ರೋಶ ಭುಗಿಲೆದ್ದಿದೆ. ಕೊನೆಗೂ ಕೂಡ ಪೊಲೀಸರು ಹಿಂದೂ ಕಾರ್ಯಕರ್ತನ ನೆತ್ತರು ಹರಿಸಿದವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಭಯಾನಕ ಸತ್ಯಗಳು ಕೂಡ ಬಯಲಾಗ್ತಾನೆ ಹೋಗ್ತಾ ಇವೆ. ಪ್ರತೀಕಾರಕ್ಕಾಗಿಯೇ ಸುಹಾಸ್ ಕೊಲೆ ಆಗಿರೋದು ಈಗ ಕನ್ಫರ್ಮ್ ಆಗಿದೆ. ಅಂತ ಕುದಿದಿತ್ತು. ಕೊನೆಗೂ ಪೊಲೀಸರು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. 8 ಆರೋಪಿಗಳ ಕೈಗೆ ಗೋಳ ತೊಡಿಸಿದ್ದಾರೆ. ಪ್ರತೀಕಾರಕ್ಕಾಗಿಯೇ ನಡೆಯಿತು ಸುಹಾಸ್ ಹತ್ಯೆ. ಕೋಮು ಬಣ್ಣ ಅಳಿಸಲು ಹಿಂದೂಗಳ ಬಳಕೆ. ಮೊದಲೇ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ ಅಂತ ಊಹಿಸಲಾಗಿತ್ತು. ಕೊನೆಗೂ ಇದು ನಿಜವಾಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಮೃತ ಫಾಜಿಲ್ ಸಹೋದರ ಸುಪಾರಿ ಕೊಟ್ಟಿರೋದು ಬಯಲಾಗಿದೆ. ಇನ್ನು ಈ ಕೊಲೆಗೆ ಕೋಮು ಬಣ್ಣ ಬರದಂತೆ ಸುಹಾಸ್ ಹತ್ಯೆಗೆ 5 ಲಕ್ಷಕ್ಕೆ ಸುಪಾರಿ. ಪ್ರತೀಕಾರಕ್ಕಾಗಿಯೇ ಬಿತ್ತು ಸುಹಾಸ್ ಹೆಣ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ರಹಸ್ಯ ಬಯಲಾಗಿ ಹೋಗಿದೆ. ಸುಹಾಸ್ ಶೆಟ್ಟಿ ರಕ್ತ ಹರಿಸೋಕೆ 5 ಲಕ್ಷ ರೂಪಾಯಿ ಪಡೆದಿರೋದು 2022ರಲ್ಲಿ ಕೊಲೆಯಾಗಿದ್ದ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್. 2023ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಹಲ್ಲೆಗೊಳಗಾಗಿದ್ದ ಅಬ್ದುಲ್ ಸಫ್ವಾನ್ನ ಸೇಡಿನ ಜ್ವಾಲೆ ಕುದಿಯುತ್ತಿತ್ತು. ಇದರ ಮಧ್ಯೆ ಅಣ್ಣನ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ರೆಡಿಯಾಗಿದ್ದ ಆದಿಲ್ ಮೆಹರೂಫ್ಗೆ ಅಬ್ದುಲ್ ಸಫ್ವಾನ್ ಡೀಲ್ ಕುದುರಿಸಿದ್ದ. ಮೊದಲೇ ಸುಹಾಸ್ ಶೆಟ್ಟಿ ಭಯದಿಂದ ನಡುಗುತ್ತಿದ್ದ ಸಫ್ವಾನ್ ಆದಿಲ್ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಬಲ ಬಂದಂತಿತ್ತು. ಆದಿಲ್ನಿಂದ 5 ಲಕ್ಷ ರೂಪಾಯಿ ಸುಪಾರಿ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಮೊಹಮ್ಮದ್ ನಿಯಾಜ್, ಮೊಹಮ್ಮದ್ ಮಾಜಾಮಿಲ್, ಕಾಲಂದರ್ ಶಫೀನ್, ನಾಗರಾಜ್, ರಂಜಿತ್, ಮೊಹಮ್ಮದ್ ರಿಜ್ವಾನ್, ಆದಿಲ್ ಮೆಹರೂಫ್ ಎಲ್ಲರೂ ಸೇರಿ ಸುಹಾಸ್ ಶೆಟ್ಟಿಯ ರಕ್ತ ಹರಿಸಿದ್ದಾರೆ. ಈ ಮುಂಚೆಯೇ 2 ಬಾರಿ ಕೊಲೆ ಯತ್ನಕ್ಕೆ ಪ್ರಯತ್ನಿಸಿ ಫೇಲ್ ಆದವರು. 3ನೇ ಪ್ರಯತ್ನಕ್ಕೆ ಸುಹಾಸ್ ಶೆಟ್ಟಿಯ ಕತೆ ಮುಗಿಸಿದ್ದಾರೆ. ಕೋಮು ಗಲಭೆ ತಡೆಗೆ ಎಸಿಎಫ್ ರಚನೆ. ಮಂಗಳೂರಲ್ಲಿ ಗೃಹ ಸಚಿವ ಘೋಷಣೆ. ಇನ್ನು ಸುಹಾಸ್ ಕೊಲೆ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ ಕೋಮು ಗಲಭೆ ತಡೆಗೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆಗೆ ಮುಂದಾಗಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ನಡೆಯುವ ಫೋರ್ಸ್ ಅನ್ನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದು ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆಗೆ ರಾಜ್ಯಾದ್ಯಂತ ಹಿಂದೂಗಳ ಆಕ್ರೋಶ ಭುಗಿಲೆದ್ದಿದೆ. ಕೊನೆಗೂ ಕೂಡ ಪೊಲೀಸರು ಹಿಂದೂ ಕಾರ್ಯಕರ್ತನ ನೆತ್ತರು ಹರಿಸಿದವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಭಯಾನಕ ಸತ್ಯಗಳು ಕೂಡ ಬಯಲಾಗ್ತಾನೆ ಹೋಗ್ತಾ ಇವೆ. ಪ್ರತೀಕಾರಕ್ಕಾಗಿಯೇ ಸುಹಾಸ್ ಕೊಲೆ ಆಗಿರೋದು ಈಗ ಕನ್ಫರ್ಮ್ ಆಗಿದೆ. ಅಂತ ಕುದಿದಿತ್ತು. ಕೊನೆಗೂ ಪೊಲೀಸರು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. 8 ಆರೋಪಿಗಳ ಕೈಗೆ ಗೋಳ ತೊಡಿಸಿದ್ದಾರೆ. ಪ್ರತೀಕಾರಕ್ಕಾಗಿಯೇ ನಡೆಯಿತು ಸುಹಾಸ್ ಹತ್ಯೆ. ಕೋಮು ಬಣ್ಣ ಅಳಿಸಲು ಹಿಂದೂಗಳ ಬಳಕೆ. ಮೊದಲೇ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ ಅಂತ ಊಹಿಸಲಾಗಿತ್ತು. ಕೊನೆಗೂ ಇದು ನಿಜವಾಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಮೃತ ಫಾಜಿಲ್ ಸಹೋದರ ಸುಪಾರಿ ಕೊಟ್ಟಿರೋದು ಬಯಲಾಗಿದೆ. ಇನ್ನು ಈ ಕೊಲೆಗೆ ಕೋಮು ಬಣ್ಣ ಬರದಂತೆ ಸುಹಾಸ್ ಹತ್ಯೆಗೆ 5 ಲಕ್ಷಕ್ಕೆ ಸುಪಾರಿ. ಪ್ರತೀಕಾರಕ್ಕಾಗಿಯೇ ಬಿತ್ತು ಸುಹಾಸ್ ಹೆಣ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ರಹಸ್ಯ ಬಯಲಾಗಿ ಹೋಗಿದೆ. ಸುಹಾಸ್ ಶೆಟ್ಟಿ ರಕ್ತ ಹರಿಸೋಕೆ 5 ಲಕ್ಷ ರೂಪಾಯಿ ಪಡೆದಿರೋದು 2022ರಲ್ಲಿ ಕೊಲೆಯಾಗಿದ್ದ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್. 2023ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಹಲ್ಲೆಗೊಳಗಾಗಿದ್ದ ಅಬ್ದುಲ್ ಸಫ್ವಾನ್ನ ಸೇಡಿನ ಜ್ವಾಲೆ ಕುದಿಯುತ್ತಿತ್ತು. ಇದರ ಮಧ್ಯೆ ಅಣ್ಣನ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ರೆಡಿಯಾಗಿದ್ದ ಆದಿಲ್ ಮೆಹರೂಫ್ಗೆ ಅಬ್ದುಲ್ ಸಫ್ವಾನ್ ಡೀಲ್ ಕುದುರಿಸಿದ್ದ. ಮೊದಲೇ ಸುಹಾಸ್ ಶೆಟ್ಟಿ ಭಯದಿಂದ ನಡುಗುತ್ತಿದ್ದ ಸಫ್ವಾನ್ ಆದಿಲ್ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಬಲ ಬಂದಂತಿತ್ತು. ಆದಿಲ್ನಿಂದ 5 ಲಕ್ಷ ರೂಪಾಯಿ ಸುಪಾರಿ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು
ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಮೊಹಮ್ಮದ್ ದಿಯಾಜ್, ಮೊಹಮ್ಮದ್ ಮಾಜಾಮಿಲ್, ಕಾಲಂದರ್ ಶಫಿ, ನಾಗರಾಜ್, ರಂಜಿತ್, ಮೊಹಮ್ಮದ್ ರಿಜ್ವಾನ್, ಆದಿಲ್ ಮೆಹರೂಪ್ ಎಲ್ಲರೂ ಸೇರಿ ಸುಹಾಸ್ ಶೆಟ್ಟಿಯ ರಕ್ತ ಹರಿಸಿದ್ದಾರೆ. ಈ ಮುಂಚೆಯೇ 2 ಬಾರಿ ಕೊಲೆ ಯತ್ನಕ್ಕೆ ಪ್ರಯತ್ನಿಸಿ ಫೇಲಾದವರು. 3ನೇ ಪ್ರಯತ್ನಕ್ಕೆ ಸುಹಾಸ್ ಶೆಟ್ಟಿಯ ಕತೆ ಮುಗಿಸಿದ್ದಾರೆ. ಕೋಮು ಗಲಭೆ ತಡೆಗೆ ಎಸಿಎಫ್ ರಚನೆ. ಮಂಗಳೂರಲ್ಲಿ ಗೃಹ ಸಚಿವ ಘೋಷಣೆ. ಇನ್ನು ಸುಹಾಸ್ ಕೊಲೆ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ ಕೋಮು ಗಲಭೆ ತಡೆಗೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆಗೆ ಮುಂದಾಗಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಫೋರ್ಸ್ ಅನ್ನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ. ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆಗೆ ರಾಜ್ಯಾದ್ಯಂತ ಹಿಂದೂಗಳ ಆಕ್ರೋಶ ಭುಗಿಲೆದ್ದಿದೆ. ಕೊನೆಗೂ ಕೂಡ ಪೊಲೀಸರು ಹಿಂದೂ ಕಾರ್ಯಕರ್ತನ ನೆತ್ತರು ಹರಿಸಿದವರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಯಲ್ಲಿ ಭಯಾನಕ ಸತ್ಯಗಳು ಕೂಡ ಬಯಲಾಗ್ತಾನೆ ಹೋಗ್ತಾ ಇವೆ. ಪ್ರತೀಕಾರಕ್ಕಾಗಿಯೇ ಸುಹಾಸ್ ಕೊಲೆ ಆಗಿರೋದು ಈಗ ಕನ್ಫರ್ಮ್ ಆಗಿದೆ. ಕೊತ ಅಂತ ಕುದಿದಿತ್ತು. ಕೊನೆಗೂ ಪೊಲೀಸರು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. 8 ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಪ್ರತೀಕಾರಕ್ಕಾಗಿಯೇ ನಡೆಯಿತು ಸುಹಾಸ್ ಹತ್ಯೆ. ಕೋಮ ಬಣ್ಣ ಅಳಿಸಲು ಹಿಂದೂಗಳ ಬಳಕೆ. ಮೊದಲೇ ಫಾಜಿಲ್ ಹತ್ಯೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ ಅಂತ ಊಹಿಸಲಾಗಿತ್ತು. ಕೊನೆಗೂ ಇದು ನಿಜವಾಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಮೃತ ಫಾಜಿಲ್ ಸಹೋದರ ಸುಪಾರಿ ಕೊಟ್ಟಿರೋದು ಬಯಲಾಗಿದೆ. ಇನ್ನು ಈ ಕೊಲೆಗೆ ಕೋಮು ಬಣ್ಣ ಬರೆದಂತೆ ಸುಹಾಸ್ ಹತ್ಯೆಗೆ 5 ಲಕ್ಷಕ್ಕೆ ಸುಪಾರಿ. ಪ್ರತೀಕಾರಕ್ಕಾಗಿಯೇ ಬಿತ್ತು ಸುಹಾಸ್ ಹೆಣ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ರಹಸ್ಯ ಬಯಲಾಗಿ ಹೋಗಿದೆ. ಸುಹಾಸ್ ಶೆಟ್ಟಿ ರಕ್ತ ಹರಿಸೋಕೆ 5 ಲಕ್ಷ ರೂಪಾಯಿ ಪಡೆದಿರೋದು. 2022ರಲ್ಲಿ ಕೊಲೆಯಾಗಿದ್ದ ಫಾಜಿಲ್ ಸಹೋದರ ಆದಿಲ್ ಮೆಹರೂಪ್. 2023ರಲ್ಲಿ ಸುಹಾಸ್ ಶೆಟ್ಟಿಯಿಂದ ಹಲ್ಲೆಗೊಳಗಾಗಿದ್ದ ಅಬ್ದುಲ್ ಸಫ್ವಾನ್ನ ಸೇಡಿನ ಜ್ವಾಲೆ ಕುದಿಯುತ್ತಿತ್ತು. ಇದರ ಮಧ್ಯೆ ಅಣ್ಣನ ಹತ್ಯೆಗೆ ಸೇಡು ತೀರಿಸಿಕೊಳ್ಳಲು ರೆಡಿಯಾಗಿದ್ದ ಆದಿಲ್ ಮೆಹರೂಪ್ಗೆ ಅಬ್ದುಲ್ ಸಫ್ವಾನ್ ಡೀಲ್ ಕುದುರಿಸಿದ್ದ. ಮೊದಲೇ ಸುಹಾಸ್ ಶೆಟ್ಟಿ ಭಯದಿಂದ ನಡುಗುತ್ತಿದ್ದ ಸಫ್ವಾನ್ ಆದಿಲ್ 5 ಲಕ್ಷ ರೂಪಾಯಿ ಕೊಟ್ಟಿದ್ದು ಬಲ ಬಂದಂತಿತ್ತು. ಆದಿಲ್ನಿಂದ 5 ಲಕ್ಷ ರೂಪಾಯಿ ಸುಪಾರಿ. ಆದಿಲ್ ಮೆಹರೂಫ್ ಇಸ್ ಯಂಗರ್ ಬ್ರದರ್ ಆಫ್ ಫಾಜಿಲ್. ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಮೊಹಮ್ಮದ್ ದಿಯಾಜ್, ಮೊಹಮ್ಮದ್ ಮಾಜಾಮಿಲ್, ಕಾಲಂದರ್ ಶಫಿ, ನಾಗರಾಜ್, ರಂಜಿತ್, ಮೊಹಮ್ಮದ್ ರಿಜ್ವಾನ್, ಆದಿಲ್ ಮೆಹರೂಪ್ ಎಲ್ಲರೂ ಸೇರಿ ಸುಹಾಸ್ ಶೆಟ್ಟಿಯ ರಕ್ತ ಹರಿಸಿದ್ದಾರೆ. ಈ ಮುಂಚೆಯೇ 2 ಬಾರಿ ಕೊಲೆ ಯತ್ನಕ್ಕೆ ಪ್ರಯತ್ನಿಸಿ ಫೇಲಾದವರು. 3ನೇ ಪ್ರಯತ್ನಕ್ಕೆ ಸುಹಾಸ್ ಶೆಟ್ಟಿಯ ಕತೆ ಮುಗಿಸಿದ್ದಾರೆ. ಕೋಮು ಗಲಭೆ ತಡೆಗೆ ಎಸಿಎಫ್ ರಚನೆ. ಮಂಗಳೂರಲ್ಲಿ ಗೃಹ ಸಚಿವ ಘೋಷಣೆ. ಇನ್ನು ಸುಹಾಸ್ ಕೊಲೆ ಬೆನ್ನಲ್ಲೇ ಅಲರ್ಟ್ ಆದ ರಾಜ್ಯ ಸರ್ಕಾರ ಕೋಮು ಗಲಭೆ ತಡೆಗೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆಗೆ ಮುಂದಾಗಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಫೋರ್ಸ್ ಅನ್ನು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ಯಾವ ರೀತಿ ಆಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಪ್ರತ್ಯೇಕವಾಗಿ ಮಾಡ್ತೇವೆ.